ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಂದು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ನೋಂದಾಯಿತ ಇವರ ವತಿಯಿಂದ ರಾಜ್ಯಾಧ್ಯಕ್ಷ ಅಶ್ವಥ್ ಮರಿಗೌಡ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಸಂಬಂಧಿಸಿದಂತೆ ನೋಂದಣಿ ಮತ್ತು ನವೀಕರಣ ಅವಧಿಯನ್ನ ರಾಜ್ಯ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆ 1 ವರ್ಷಕ್ಕೆ ಇಳಿಕೆ ಮಾಡಿ ಆದೇಶ ಹೊರಡಿಸಿದೆ. ಈ ವಿಚಾರದಲ್ಲಿ ಎಲ್ಲ ಕಾರ್ಮಿಕರು ವಿದ್ಯಾವಂತರಲ್ಲ, ಅವಿದ್ಯಾವಂತರು ಹೆಚ್ಚಿದ್ದು, ರಾಜ್ಯ ಸರ್ಕಾರ ಈ ಆದೇಶವನ್ನು ಕೂಡಲೇ ಹಿಂಪಡೆದು 3 ವರ್ಷ ಅವಧಿಗೆ ವಿಸ್ತರಿಸಬೇಕು. ನೋಂದಣಿ ಹಾಗೂ ಸವಲತ್ತುಗಳಿಗೆ ಅವೈಜ್ಞಾನಿಕ ಹಾಗೂ ಮೌಖಿಕವಾಗಿ ಇರುತ್ತಿರುವ ಮಾನದಂಡಗಳನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಸರ್ಕಾರವನ್ನು ಅಶ್ವಥ್ ಮರಿಗೌಡ ತರಾಟೆಗೆ ತೆಗೆದುಕೊಂಡರು. ಅರ್ಹ ಕಾರ್ಮಿಕರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಸೂಕ್ತ ಸೌಲಭ್ಯ ಸಿಗುತ್ತಿಲ್ಲ. ಕೂಡಲೇ ಸರ್ಕಾರ ಮತ್ತು ಕಾರ್ಮಿಕ ಕಲ್ಯಾಣ ಇಲಾಖೆ ಸಚಿವರು ಮಧ್ಯ ಪ್ರವೇಶಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು. ಕಾರ್ಮಿಕರ ಸೇವಾ ಭದ್ರತೆ ಸೇರಿದಂತೆ ಗೃಹ ಭಾಗ್ಯ ಇನ್ನಿತರ ಎಲ್ಲ ರೀತಿಯ ಸೂಕ್ತ ಸೌಲಭ್ಯಗಳನ್ನು ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಅರ್ಹ ಫಲಾನುಭವಿಗಳಿಗೆ ಸಿಗುವಂತೆ ಮಾಡಬೇಕು ಎಂದು ಹೇಳಿದ ಅಶ್ವಥ್ ಮರಿಗೌಡ, ಈ ಸಮಸ್ಯೆ ಕೂಡಲೇ ಬಗೆಹರಿಸದಿದ್ದಲ್ಲಿ ಕಾರ್ಮಿಕ ಸಚಿವರ ಮನೆ ಮುಂದೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಎಷ್ಟೋ ಜನ ಅವಿದ್ಯಾವಂತರು, ನಾವು ಇದುವರೆಗೂ ಕೂಡ ಯಾವುದೇ ಒಂದು ಫೀಲ್ಡ್ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಯಾವ ಅವಧಿಯಲ್ಲಿ ನೋಂದಣಿ ಇದೆ ಅಂತಲೇ ಗೊತ್ತಿರಲ್ಲ, ನವೀಕರಣ ಇದೆ, ಯಾವಾಗ ರಿನ್ಯೂವಲ್ ಮಾಡಿಸ್ಬೇಕು ಅನ್ನೋ ವಿಚಾರಗಳೇ ಗೊತ್ತಿರಲ್ಲ. ಅಂಥದ್ರಲ್ಲಿ ಇವರು ಕೇವಲ 1 ವರ್ಷಕ್ಕೆ ತಂದು ನಿಲ್ಲಿಸಿದ್ರೆ ಈ ಅವಿದ್ಯಾವಂತರಿಗೆ ವಿಚಾರ ಹೇಗೆ ಗೊತ್ತಾಗಬೇಕು, 1 ವರ್ಷದಲ್ಲಿ ಅರ್ಜಿ ಹೇಗೆ ಹಾಕಬೇಕು ಅವರು, ಮತ್ತೆ ಅರ್ಜಿ ಹಾಕಿದ್ರೆ 6 ತಿಂಗಳು ಕಾಲಗಳನ್ನು ಇವರು ಅಪ್ರೂವಲ್ ಕೊಡೋದಕ್ಕೆ ತಗೋತಾ ಇದ್ದಾರೆ. ಅಪ್ರೂವಲ್ ಕೊಟ್ಟ ಮೇಲೆ ಇನ್ನು ಉಳಿದಿದ್ದು ಕೇವಲ 6 ತಿಂಗಳು, ಮತ್ತೆ 6 ತಿಂಗಳಲ್ಲೇ ಕಾರ್ಮಿಕರು ಅರ್ಜಿ ಹಾಕಬೇಕಂತ ಸಂದರ್ಭ ಬರ್ತಾ ಇದೆ. ಹಾಗಾಗಿ ಬಹುತೇಕವಾಗಿ ಈ ಒಂದು ಗೊಂದಲಗಳಿಂದ, ಇವ್ರು ಮಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳಿಂದ ಏನಿವಾಗ ಒಂದಷ್ಟು ಮಾನದಂಡಗಳನ್ನು ಹೊರಡಿಸಿದ್ದಾರೆ, ಈ ಒಂದು ಮಾನದಂಡಗಳಿಂದ ಕಾರ್ಮಿಕರಿಗೆ ಎಚ್ಚೆತ್ತವಾಗಿ ಬಹುತೇಕವಾಗಿ ಅರ್ಹ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ. ದಯವಿಟ್ಟು ಇವರು ನಿಜವಾದ ಕಟ್ಟಡ ಕಾರ್ಮಿಕರ ಪರವಾಗಿ ಈ ಸರ್ಕಾರ ಇದ್ದರೆ ಏನು ಇವಾಗ ಹೊರಡಿಸಿದರೆ ಈ ಒಂದು ಆದೇಶಗಳನ್ನು ದಯವಿಟ್ಟು ವಾಪಸ್ ಪಡಿಬೇಕು, ಮೊದಲಿನಂತೆಯೇ ಆದೇಶಗಳನ್ನು ಕೊಡಬೇಕು, ಮತ್ತು ಅನಾವಶ್ಯ ಯೋಜನೆಗಳನ್ನು ತರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಹಲವು ಕಾರ್ಮಿಕ ಮುಖಂಡರು ಮತ್ತು ಕಾರ್ಮಿಕರು ಭಾಗವಹಿಸಿ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು.